ಕಡೆಯಿಂದ ಆಗುತ್ತೆ ಅಂತ ನಾನು ಒಂದು ಭರವಸೆಯನ್ನ ನೀಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದ ಸರ್, ಧನ್ಯವಾದ ತಮಗೆ. ಏನಾಗುತ್ತೆ ಅಂದ್ರ 4 ವರ್ಷ ಸರಿಯಾಗಿ ಏನ್ ಮಾಡೋದು ಅಲ್ಲ, ಮಂತ್ರಿಗಳು ಬರ್ತಾ ಇಲ್ಲ ರೀ, ಮಂತ್ರಿಗಳನ್ನು ಕರೆಸ್ರಿ ಅಂತ ಎಲ್ಲರದು ಅಭಿಪ್ರಾಯ ಅದ. ಉತ್ತರ ಕರ್ನಾಟಕ ಒಟ್ಟ ಉತ್ತರ ಕರ್ನಾಟಕ ಹಿಂಗೆ ಇಲ್ಲಿಗ ಒಂದು 10 ನಿಮಿಷ ಮುಂದೆ ಹಾಕ್ರಿ, ಅವ್ರು ಬರ್ತಾಗ ಹೌಸ್ ಮುಂದೆ ಹಾಕಿಬಿಡ್ರಿ, ಅವ್ರು ಬರ್ತಾಗ ಮಂತ್ರಿಗಳ ಬರ್ತಾಗ ಹಾಕ್ರಿ. ಯಾರಿಗೆ ಮಾತಾಡ್ಬೇಕು, ಮಾತಾಡ್ಲಿ, ನಾನು ನಿಮ್ಮವನ್ನ ಇದೀನಿ. ಇದನ್ನೆಲ್ಲ ಇಲಾಖೆ ಅವ್ರಿ ಮೊದಲನೇ ಬೆಂಚ್ ಇಲ್ಲ, ಎರಡನೇ ಬೆಂಚ್ ಇಲ್ಲ, ಮೂರನೇ ಬೆಂಚ್ ಇಲ್ಲ, ನಾಲ್ಕನೇ ಬೆಂಚ್ ಇಲ್ಲ. ಅಧ್ಯಕ್ಷರೇ, ಇಡೀ ಬೆಂಗಳೂರು ಆಡಳಿತ ಬಂದಿದ್ದಾರೆ, ಒಬ್ರು ಮಂತ್ರಿಗಳಿಲ್ಲ. ಅಧ್ಯಕ್ಷರೇ, ಎಲ್ಲ ಹಿರಿಯ ಸಂಪ್ರದಾಯ ಒಳ್ಳೆಯದಲ್ಲ. ಏನೇ ಸಲಹೆ ನನ್ನ ಜವಾಬ್ದಾರಿ. ಅದೇ ಅಂತ ಏನ್ ಮಾಡೋದು, ಇಲ್ಲಿ ಬೇರೆ ಹೇಳ್ತಾ ಇರೋದು. ಒಂದು 10 ನಿಮಿಷ ಅಧ್ಯಕ್ಷರೇ, ಇವತ್ತೇ ಅರ್ಜೆಂಟ್ ಮಾಡ್ಬಿಡಿ, ಸ್ವಲ್ಪ ಅರ್ಜೆಂಟ್ ಮಾಡಿ. ನಿಮ್ದೇನೇ ಸಲಹೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಧ್ವನಿ ಈಗ ಕ್ಷೀಣಿಸ್ಬಿಡ್ತಲ್ಲ ಸರ್, ನಿಮ್ಮ ಧ್ವನಿ ಇಲ್ಲಿ ತಿಳಿಸೋದು ನನ್ನ ಜವಾಬ್ದಾರಿ. ನಿಮ್ಮ ಸಚಿವರ ಜೊತೆಗೆ ಎಷ್ಟು ಕೋಆರ್ಡಿನೇಷನ್ ಇದೆ ನಮ್ಗೆ ಗೊತ್ತಿಲ್ಲ. ಕೋಆರ್ಡಿನೇಷನ್ ಬಗ್ಗೆ ನೀವು ಸದಸ್ಯರು ಕೋಆರ್ಡಿನೇಷನ್ ಮಾಡ್ಕೋತೀರಿ ಅಂದ್ರೆ ಅಲ್ಲ, ಇದು ನೋಡಿದ್ದೀವಿ. ಮಾತಾಡೋಣ ಅಲ್ಲ, ನಾನು ಹಿರಿಯ ಸದಸ್ಯರಿಗೆ ಮನವಿ, ಇಬ್ರು ಸಚಿವರಿದ್ದೀವಿ, ಉತ್ತರ ಕರ್ನಾಟಕ ಸಚಿವರಿದ್ದೀವಿ, ಏನೇ ಸಲಹೆ ಕೊಟ್ಟರು ನಾವು ಕರ್ನಾಟಕವಾಗಿ ಸ್ವೀಕಾರ ಮಾಡಿ ಸಂಬಂಧಪಟ್ಟ ಮನವಿ ಇಲ್ಲ. ಸುನಿಲ್ ಅವರೇ, ಎಲ್ಲರೂ ಹೊರಗೆ ಮೀಟಿಂಗ್ ಮಾಡಿದ್ರೆ ಅಧ್ಯಕ್ಷರೇ, ಏನ್ ಮಾತಾಡೋದು ವಾಡಿಗೆ ಮಾತಾಡೋದು ಆಕೈತೆ ಅಂತ ಕರ್ಸ್ರಿ ಅವ್ರನ್ನ. ಕರ್ಸ್ರಿ, ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಇದೆ ಅಲ್ರಿ ಅಧ್ಯಕ್ಷರೇ. ಸುನಿಲ್ ಅವರೇ, ಕರ್ನಾಟಕಕ್ಕೆ ಸರ್ಕಾರ, ಸುನಿಲ್ ಅವರೇ, ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಇದೆ ಅಲ್ಲ? ಈ ತರ ನಡವಳಿಕೆ ಕೋಆರ್ಡಿನೇಷನ್ ಸರ್, ಸಭಾತ್ಯಾಗ ಮಾಡ್ತಾರೆ, ಕೋಆರ್ಡಿನೇಷನ್ ಇದೆ. ಇವರಿಗೆ ಬರೋ ತನಕ ನಮ್ಮ ಸಭಾ ಬಗ್ಗೆ ಉತ್ತರ ಕರ್ನಾಟಕ ಚರ್ಚೆ ಮಾಡಬೇಕಾದ್ರೆ ಅಲ್ಲ, ನಾವು ಮಂತ್ರಿಗಳು ಮುನಿಯಪ್ಪ ಸಾಹೇಬ್ರು ಬಂದ್ರು, ಇಟ್ಟಿಟ್ಟಕ್ಕಲ್ಲ ಆಗ್ಲೇ ಸಭಾತ್ಯಾಗ ಅಂದಿದ್ದಾರೆ. ಅಲ್ಲ, ಅಷ್ಟಕ್ಕಲ್ಲ ಎದ್ದು ಬಾರಿ ಗೆಲ್ತಿದ್ರಿ. ಮೇಡಮ್ ಹೇಳಿ. ಮಾನ್ಯ ಅಧ್ಯಕ್ಷರೇ, ಈಗ ಸಭಾತ್ಯಾಗ ಮಾಡೋದು ಈಗ ಸಿದ್ದು ಸವದಿ ಅವರೇ, ಒಂದ್ ನಿಮಿಷ ತಾವೀಗ ಮಾತಾಡ್ತಿದ್ದೀರಿ, ನೀವು ಮಾತಾಡುವಾಗ ನಿಮ್ಮ ಸದಸ್ಯರು ಸಭಾತ್ಯಾಗ ಮಾಡಿದ್ರೆ ಹೇಗೆ ನೋಡಿ. ನೋಡಿ, ಇದು ಯಾಕೆಂತ ಹೇಳಿದ್ರೆ, ನೀವು ಮಾತಾಡೋಗಳು ಕೂಡ ರಾಜ್ಯಕ್ಕೆ ಪ್ರೇರವಾಗಿ ತಕೊಂಡೋಗಿ ನೀವು ಮಾತಾಡುವಾಗ ನಿಮ್ಮ ಸದಸ್ಯ ಸಭಾತ್ಯಾಗ ಮಾಡದಂತ ಹೇಳಿದಲ್ಲಿ ಅದು ಉಂಟಾ? ಆಯ್ತು, ನೀವು ನಿಮ್ಮ ಭಾಷೆ ಒಂದು ಪ್ರಾರಂಭ ಮಾಡಬಾರ್ದಿತ್ತು, ಅದನ್ನು ಸ್ಟಾಪ್ ಮಾಡಬೇಕಿತ್ತು. ಅಧಿಕಾರಿಗಳು ನಾವಿದ್ದೀವಿ, ಉತ್ತರ ಕೊಡ್ತೇವೆ. ನಾನು ನಿಮ್ಮ ಹತ್ರ ನೀವು ಪ್ರಾರಂಭ ಮಾಡುವಾಗಲೂ ಕೂಡ ಮಾತಾಡಿದ್ದೀನಿ. ಆವಾಗ ನಾನು ನಿಮ್ಮ ಹತ್ರ ಕೇಳಿದೆ, ನೀವು ಪ್ರಾರಂಭ ಮಾಡುವಲ್ಲಿ ಕೂಡ ಇಬ್ರು ಮಂತ್ರಿ ಇದ್ರು. ಆವಾಗ ನಾನು ನಿಮ್ಮ ಹತ್ರ ಕೇಳಿದೇನು, ಈಗ BR ಪಾಟೀಲ್ ಮಾತಾಡಿ ಬೇರೆ ಮಂತ್ರಿಗಳು ಬಂದ ನಂತರ ನೀವು ಮಾತಾಡಂತ ನಾವು ಹೇಳಿದೆವು. ಬೇಡ ನಾನೇ ಮಾತಾಡ್ದಂತ ತಾವೇ ಇವತ್ತು ಪ್ರಾರಂಭ ಮಾಡಿದಿರಿ. ನೀವು ಮಾತಾಡೋ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಪ್ರತಿಭಟನೆ ಮಾಡದಂತ ಹೇಳಿದ್ರೆ ಇದು ರಾಜ್ಯಕ್ಕೆ ಪ್ರೇರಿತ ಅಲ್ಲದೆ ಬೇರೆ ಯಾವುದು ಕೂಡ ಅಲ್ಲ. ಪ್ರತಿ ಒಂದಲ್ಲಿ ಕೂಡ ನೀವು ರಾಜ್ಯಕ್ಕೆ ನಾನು ಎಲ್ಲ ನಮ್ಮ ಬಿಜೆಪಿ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬನ್ನಿ ಚರ್ಚೆ ಮಾಡಕ್ ತಯಾರಿದ್ದೀವಿ. ಅವ್ರು ಕೊಟ್ಟಿರೋ ಸಲಹೆ ನಾವು ಸ್ವೀಕಾರ ಮಾಡ್ಬಿಟ್ಟು ನಾನು ಮಾತಾಡಿಲ್ವ ಅಧ್ಯಕ್ಷರೇ? ಅವರು ಸಭಾತ್ಯಾಗ ಮಾಡೋದ್ರಿಂದ ಏನ್ ಮೆಸೇಜ್ ಹೋಗ್ತಾ ಇದೆ? ಇವ್ರ ಆದ್ಯತೆ ಏನು? ಸಿಂಗ್ ಇವ್ರ ಆದ್ಯತೆ,
ಇಲ್ಲಿ ಉತ್ತರ ಕರ್ನಾಟಕ ಮಾನ್ಯ ಅಧ್ಯಕ್ಷರೇ, ಇಲ್ಲ ಸನ್ಮಾನ್ಯ ಇಡೀ ಆಡಳಿತದ ಯಾವ ಇಲಾಖೆ ಹೋದರೆ ಏನು ತಾವೇ ಸಭಾ